ಪೊಲೀಸ್ ಠಾಣೆಯಿಂದ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಗುರುವಾರ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಿಎಸ್ಐ ಜಿ ಪಾಂಡುರಂಗಪ್ಪ ಮಾತನಾಡಿ, ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಶಾಂತಿ ಕಾಪಾಡುವಂತಹ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತದೆ. ಆದರೆ ಯಾವಾಗಲೂ ಅಪರಾಧವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಹಾಗೂ ಅದನ್ನು ಪತ್ತೆ ಹಚ್ಚುವಲ್ಲಿ ಸಾರ್ವಜನಿಕರ ಸಹಕಾರವು ಅಗತ್ಯ. ಹಾಗಾಗಿ ಕೇವಲ ಪೊಲೀಸರಿಂದ ಅಪರಾಧಗಳ ತಡೆ ಸಾಧ್ಯವಿಲ್ಲ. ಇದಕ್ಕೆ ಸಾರ್ವಜನಿಕರ ಸಹಕಾರವು ಮುಖ್ಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಮಾಹೆಯನ್ನು ಅಪರಾಧ ಮಾಸಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಎಂದರು. ಪ್ರಸ್ತುತ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯ ಅಪರಾಧಗಳು ಆಗುತ್ತಿವೆ. ಕಾನೂನಿನ ಬಗ್ಗೆ ಅವರಿರುವ ತಾತ್ಸಾರ ಮನೋಭಾವನೆಯೇ ಇದಕ್ಕೆ ಕಾರಣ. ಇಂತಹ ಪ್ರಕರಣಗಳ ಬಗ್ಗೆ ವಿದ್ಯಾರ್ಥಿ ಸಾರ್ವಜನಿಕ ವಲಯದಲ್ಲಿ ಜಾಗೃತಿ ಮೂಡಿಸಿ ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಅಪರಾಧ ತಡೆಗಟ್ಟುವ ಮಾಸಾಚರಣೆ ಆಯೋಜಿಸಲಾಗಿದೆ. ವಿದ್ಯಾರ್ಥಿ ಸಮೂಹದ ಮೇಲೆ ಅಪರಾಧ ತಡೆಗಟ್ಟುವ ಗುರುತರ ಜವಾಬ್ದಾರಿ ಇದ್ದು, ಮೊದಲು ವಿದ್ಯಾರ್ಥಿಗಳು ಜಾಗೃತಿಗೊಂದು ಸಾರ್ವಜನಿಕರಿಗೆ ತಿಳಿ ಹೇಳಬೇಕು. ಇಂದು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಲೈಂಗಿಕ ಕಿರುಕುಳ ಮತ್ತಿತರ ದೌರ್ಜನ್ಯಗಳ ಬಗ್ಗೆ ಸದಾ ಜಾಗೃತಿ ವಹಿಸಬೇಕು. 18 ವರ್ಷದೊಳಗಿನ ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮಕ್ಕೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಳದೆ ಉನ್ನತ ವ್ಯಾಸಂಗದ ಕಡೆ ಮುಖ ಮಾಡಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. ಮನೆಯಿಂದ ಅನ್ಯ ಕಾರ್ಯಗಳ ನಿಮಿತ್ತ ಬೇರೆ ಊರಿಗೆ ಹೋಗುವ ಸಮಯದಲ್ಲಿ ಮನೆಗೆ ಇಂಟರ್ಲಾಕ್ ಮಾಡಬೇಕು. ಮನೆಗಳಿಗೆ ಬೀಗ ಹಾಕಿ ಬೇರೆಡೆಗೆ ಹೋಗುವಾಗ ಪೊಲೀಸ್ ಠಾಣೆಗೆ ಲಿಖಿತ ಪತ್ರದೊಂದಿಗೆ ಮಾಹಿತಿ ನೀಡಬೇಕು. ಮನೆಯಲ್ಲಿ ನಗದು ಹಣ ಮತ್ತು ಒಡವೆಗಳನ್ನು ಸುರಕ್ಷಿತ ಜಾಗದಲ್ಲಿ ಇಟ್ಟು ತೆರಳಬೇಕು. ರಸ್ತೆ ಬದಿಯಲ್ಲಿ ಜಾನುವಾರುಗಳನ್ನು ಕಟ್ಟಿದ್ದಲ್ಲಿ ಕಳ್ಳರು ಕುರಿ ಮೇಕೆ ದನಕರುಗಳನ್ನು ಕದಿಯಲು ಸುಲಭವಾಗುತ್ತದೆ. ಹಾಗಾಗಿ ರೈತರು ದನಕರುಗಳನ್ನು ಕಟ್ಟುವಾಗ ಜಾಗೃತಿ ವಹಿಸಬೇಕು ಮತ್ತು ಸಿಸಿಟಿವಿ ಅಳವಡಿಸಬೇಕು. ಯಾವುದೇ ಅಪರಾಧ ಪ್ರಕರಣಗಳು ಕಂಡು ಬಂದಲ್ಲಿ ಪೊಲೀಸರಿಗೆ ನೇರವಾಗಿ ಮಾಹಿತಿ ನೀಡಬೇಕು. ಮಕ್ಕಳು ತಮ್ಮ ತಂದೆ ತಾಯಂದಿರಿಗೆ ಅಪರಾಧಗಳ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಎಂದರು. ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಎಂವೈಟಿ ಸ್ವಾಮಿ, ಮುಖ್ಯ ಶಿಕ್ಷಕ ಬಿಆರ್ ರಮೇಶ್, ಸಹ ಶಿಕ್ಷಕ ಫಣಿಯಂದ್ರ ಕುಮಾರ್, ಡಿ ಈರಣ್ಣ, ಬಸವರಾಜ್, ವೀರೇಶ್, ಕೆ ಮಾರುತಿ, ಬಿ ಉಮೇಶ್, ಕೆ ರಾಜಣ್ಣ, ತಿಮ್ಮರಾಜ್, ಶಬ್ಬೀರ್ ಹಾಲೇಶ್, ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಅಣ್ಣಪ್ಪ ನಾಯಕ್, ಕುಮಾರ್, ದೇವರಾಜ್ ಕೋಟೆ, ವೀರೇಶ್, ಮಹೇಶ್ ಸೇರಿದಂತೆ ವಿದ್ಯಾರ್ಥಿನಿಯರು ಇದ್ದರು. 18 ವರ್ಷದ ಒಳಗಡೆ ಇರತಕ್ಕಂಥ ಈ ಹೆಣ್ಣು ಮಕ್ಕಳು ಅಂದರೆ 18 ವರ್ಷ ಕಂಪ್ಲೀಟ್ ಆಗಿ 19 ವರ್ಷಕ್ಕೆ ಬಿದ್ದರೆ ಮಾತ್ರ ತಾವು ಕಾನೂನುಬದ್ಧವಾಗಿ ಮದುವೆ ಆಗಲಿಕ್ಕೆ ಅರ್ಹರಾಗ್ತೀರ. ಅದೇ ರೀತಿಯಾಗಿ ಗಂಡು ಮಕ್ಕಳಿಗೆ 21 ವರ್ಷ ವಯಸ್ಸಾಗಬೇಕು. 21 ಕಂಪ್ಲೀಟ್ ಆಗಿ 22 ವರ್ಷಕ್ಕೆ ಬಿದ್ದಾಗ ಮಾತ್ರ ತಾವು ಕಾನೂನುಬದ್ಧವಾಗಿ ಮದುವೆ ಆಗಲಿಕ್ಕೆ ಅರ್ಹರು. ಅದರ ಒಳಗೆ ಏನಾದರೂ ನೀವು ಮದುವೆ ಆದರೂ ಕೂಡ ಕಾನೂನು ಪ್ರಕಾರ ಅದು ಅಪರಾಧ ಆಗುತ್ತೆ. ಮತ್ತು ಅದು ಮದುವೆ ಆದರೂ ಕೂಡ ಅದು ಸಿಂಧು ಆಗೋದಿಲ್ಲ, ಅಸಿಂಧು, ಅದು ಮ್ಯಾರೇಜ್ ಅಂತ ಅನಿಸ್ಕೊಳ್ಳೋದಿಲ್ಲ. ಆ ರೀತಿ ಏನಾದರೂ ಬಾಲ್ಯ ವಿವಾಹ ಆಗಿದ್ದೇ ಆದರೆ ನಿಮಗೆ ಫೋನ್ ನಂಬರ್ ಗೊತ್ತಿದೆ, 10981098. ಸಿಂಪಲ್ ಆಗಿ ಜ್ಞಾಪಕ ಇಟ್ಕೋಬೇಕಂದ್ರೆ 1098 ಈ ನಂಬರಿಗೆ ತಾವು ಫೋನ್ ಮಾಡಿ ಹೇಳಬೇಕು. ಯಾಕೆ ಬಾಲ್ಯ ವಿವಾಹ ಮಾಡಬಾರ್ದು? ಬಾಲ್ಯ ವಿವಾಹ ಮೊದಲು ಮಾಡ್ತಾ ಇದ್ರು. ಇನ್ನು ಹುಟ್ಟಿರ್ತಕ್ಕಂಥ ಕೂಸು ತೊಟ್ಟಲದಲ್ಲಿ ಇರಬೇಕಾದ್ರೂ ಕೂಡ ಯಾರು ಸೋದರ ಮಾವನಿಗೂ ಇವ್ರಿಗೂ ಆಲ್ರೆಡಿ ಮದುವೆ ಮಾಡ್ತಾ ಇದ್ರು. ಸೊ ಅವ್ರು ಯಾವಾಗ ವಯಸ್ಕರಾಗಿ ಬೆಳೀತಾರೋ, ಬೆಳೆದಿದ್ದಾದ್ಮೇಲೆ ಅವ್ರಿಗೆ ಇಷ್ಟ ಇರುತ್ತೋ ಇಲ್ವೋ, ಅವ್ರದ್ದೇ ಆಗ್ತಕ್ಕಂಥ ಆಸೆ ಆಕಾಂಕ್ಷೆ ಇರುತ್ತೆ. ಈಗ ನಿಮಗೆ ಬುದ್ಧಿನೇ ಬಂದಿರಲ್ಲ, ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಶಕ್ತಿನೇ ಬರಲ್ಲ. ಆ ಸಮಯದಲ್ಲಿ ಮದುವೆ ಮಾಡೋದ್ರಿಂದ ನಿಮಗೆ ವಯಸ್ಕರ ಆದಮೇಲೆ ಸಮಸ್ಯೆ ಆಗುತ್ತೆ. ಮತ್ತು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡೋದ್ರಿಂದ ಸಾಕಷ್ಟು ವೈದ್ಯಕೀಯ ವಿಷಯಗಳು ಕೂಡ ಇದೆ. ಏನಂದರೆ ಈ ಹೆರಿಗೆ ಆಗಬೇಕಾದ್ರೆ ಚಿಕ್ಕ ವಯಸ್ಸು ಅಂದರೆ ಅವರು ಫಿಸಿಕಲಿ ಇನ್ನೂ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಫಿಸಿಕಲಿ ಡೆವಲಪ್ ಆಗೋಕ್ಕೆ ಮುಂಚೆನೇ ಮದುವೆ ಆಗೋದ್ರಿಂದ ಈ ಹೆರಿಗೆ ಸಮಯದಲ್ಲಿ ಸಾಕಷ್ಟು ತಾಯಿ ಮತ್ತು ಮಗು ಸಾವು ಉಂಟಾಗೋ ಚಾನ್ಸಸ್ ತುಂಬ ಇದೆ. ಸೊ ವೈದ್ಯಕೀಯ ವಿಷಯ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಒಂದು ಕಾರಣಕ್ಕೋಸ್ಕರ ಏನು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಮಾಡಿದ್ದಾರೆ. ಸೊ ಮತ್ತು ಅದೇ ರೀತಿಯಾಗಿ ಯಾರು ಮದುವೆಯಲ್ಲಿ ಪೂಜಾರಿ ಬಂದಿರ್ತಾರೆ ಮದುವೆ ಮಾಡಲಿಕ್ಕೆ, ಅವರು ಆ ಕಡೆ ಅಪ್ಪ ಅಮ್ಮ ಯಾರು ಈ ಹೆಣ್ಣಿನ ಕಡೆಯವರು ತಂದೆ ತಾಯಿ ಪೋಷಕರು ಯಾರು ಇರ್ತಾರೆ ಅವರು
ಮತ್ತೆ ಗಂಡಿನ ಕಡೆಯವರು ಪೋಷಕರಾಗಿರ್ತಾರೆ. ಆ ಒಂದು ಕೇಸ್ನಲ್ಲಿ 120 ಜನಕ್ಕೆ ಮಾಡಿದ್ದಾರೆ ಆರೋಪಗಳನ್ನು, ಬರೀ ಬಾಲ್ಯ ವಿವಾಹ ನಿಷೇಧ ಕಾಯ್ದೆನಲ್ಲಿ. ಅಂದ್ರೆ ಆ ಮದುವೆ ಮಾಡಕ್ ಬಂದಿರ್ತಕ್ಕಂಥ ಪೂಜಾರಿಯಿಂದ ಹಿಡಿದು ಯಾರು ಅಡಿಗೆ ಭಟ್ರು ಅಡಿಗೆ ಮಾಡಕ್ ಬಂದಿದ್ರು, ಶಾಮ್ಯಾನ ಹಾಕ್ತಕ್ಕಂಥವ್ರು, ಏನು ಮೇಳ ಓದ್ಲಿಕ್ಕೆ ಬಂದಿರ್ತಾರಲ್ಲ ಅವರು, ಯಾರ್ಯಾರು ಬಂದಿರ್ತಾರೆ ಕೆಲಸಕ್ಕಾಗಿರ್ಬೋದು, ಅದಕ್ಕೆ ಸಹಕಾರ ಮಾಡಿರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರಿಗೂ ಕೂಡ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ಇದೆ. ಮತ್ತೆ ಅದೇ ರೀತಿಯಾಗಿ ಪೋಕ್ಸೋ ಕಾಯ್ದೆ ನಿಮಗೆಲ್ಲ ಗೊತ್ತಿದೆ. ಪೋಕ್ಸೋ ಕಾಯ್ದೆ ಏನು, 18 ವರ್ಷದ ಒಳಗಡೆ ಇರ್ತಕ್ಕಂಥ ಮಗು, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಲಿಂಗಭೇದ ಇಲ್ಲ, ಆ ಮಗುಗೆ ಏನಾದರೂ ಲೈಂಗಿಕವಾಗಿ ಕಿರುಕುಳ ಕೊಟ್ಟರೆ, ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿದ್ದೇ ಆದರೆ ಅಂಥವರಿಗೆ ಸುಮಾರು 20 ವರ್ಷಗಳ ಕಾಲ ಅಥವಾ ಗಲ್ಲಿಗೆ ಹಾಕುವಂಥ ಶಿಕ್ಷೆ ಕೂಡ ಇದೆ. ಆದ್ದರಿಂದ ಯಾರೂ ಕೂಡ 18 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯಕ್ಕೆ ಎಡೆ ಮಾಡಿ ಕೊಡಬಾರ್ದು. ಇದರಲ್ಲಿ ಬೇಲು ಇಲ್ಲ, ನಾನ್ ಬೇಲಬಲ್ ಅಫೆನ್ಸ್. ಸೊ ಅಂದರೆ ಕೆಲವರು ಹೇಳ್ತಾರೆ, ಹುಡುಗರಿಗೆ ಗೊತ್ತಿರೋದಲ್ಲ, ಎಸ್ಪೆಷಲಿ ಹುಡುಗರು ಮಕ್ಕ ಬೊಗಸ್ಬಾರ್ದು, ಎತ್ತಿ ಕೇಳಿ ಸ್ವಲ್ಪ. ನೀವು ಎಸ್ಪೆಷಲಿ ಹುಡುಗರು ಏನಿದ್ದೀರಾ, ನೀವು ಈ ಎತ್ತರವಾಗಿರ್ಬೇಕು. ಕೆಲವು ಸಾರಿ ಏನಾಗುತ್ತೆ, ಇಲ್ಲ ಸರ್ ಹುಡುಗಿ 18 ಒಳಗಡೆ ಹುಡುಗಿನೇ ಸರ್, ಗೊತ್ತಿತ್ತು, ಆ ಹುಡುಗಿ ನೀನು ಬರಲಿಲ್ಲ, ನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನಾನು ವಿಷ ಕುಡಿತೀನಿ ಅಂದ್ಲು ಸರ್, ಅದಕ್ಕೆ ನಾನು ಕರ್ಕೊಂಡು ಹೋದೆ ಸರ್. ಏನು ಕಾನೂನಲ್ಲಿ ಏನಿದೆ ಅಂದರೆ 18 ವರ್ಷದ ಒಳಗಡೆ ಇರ್ತಕ್ಕಂಥ ಮಗು. ಸೊ ಮಗುಗೆ ಇನ್ನು ಮಾನಸಿಕವಾಗಿ ಜ್ಞಾನ ಇರಲ್ಲ, ಪರಿಪಕ್ವಾಗಿರಲ್ಲ. ಅಂದರೆ ಇಲ್ಲಿ ಮಗುವಿನ ಒಪ್ಪಿಗೆ ಇರದೇ ಇರಲಿ, ವಿತ್ ಕನ್ಸರ್ನ್ ಆರ್ ವಿತೌಟ್ ಕನ್ಸರ್ನ್ ಇದ್ರೂ ಕೂಡ ಇದು ಯಾರ್ದು ಅಪರಾಧ ಆಗೋದು, ಗಂಡು ಮಕ್ಳದ್ದು ಅಪರಾಧ, ಹೆಣ್ಮಕ್ಳದಲ್ಲ. ಅರ್ಥ ಆಯ್ತಾ? ಕೇವಲ ನೀವು ಮಾತಾಡಿದ್ರೆ ಸಾಕು, ನೋಡಿ ನಿಮಗೆ ಈಗ ನಗು ಬರುತ್ತೆ. ಸೊ PTT ಟೀಚರ್ 2 ಡೇಟ್ ಹೊಡಿತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಂಪಲ್ ಆಗಿ ನಿಮ್ಮ ಶಾಲೆ ಕಾನೂನು. ನೀವು ಜೀವನ ಮಾಡಬೇಕಂದ್ರೆ ನಿಮಗೆ ಒಂದು ಕಾನೂನು ಚೌಕಟ್ಟು ಇರಬೇಕು. ಇಲ್ಲಿ ಇಂಥ ಶಿಕ್ಷೆಗಳಿದ್ರೆ ಅಲ್ಲಿ ಬೇರೆ ಬೇರೆ ಅಪರಾಧ ಮಾಡಿದಾಗ ಬೇರೆ ಬೇರೆ ಶಿಕ್ಷೆಗಳು ಇರಬೇಕು ಅಂತ ಏನು ಕಾನೂನು ಒಂದು ಮಾಡ್ತಾರೋ ಅದನ್ನೇ ನಾವು ಕಾನೂನು ಅಂತ ಹೇಳ್ತೀವಿ. ಸೊ ಪೊಲಿಟಿಕಲ್ ಸೈನ್ಸ್ ಮಾಡಿದವರಿಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಓನ್ಲಿ PUC ಹೋದ್ರೆ ಸಾಕು, ಅಡ್ಮಿನಿಸ್ಟ್ರೇಷನ್ ಒಂದು ರೂಲ್ಸನ್ನು ಫ್ರೇಮ್ ಮಾಡ್ತಾರೆ. ಸೊ ಶಾಲೆಯಿಂದ ಹೊರಗಡೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಕಾನೂನು ರೂಪಣೆ ಮಾಡ್ತಕ್ಕಂಥವ್ರು ಯಾರು? ನೀವು ಮಾಡ್ತೀರಾ? ಯಾರು ಮಾಡ್ತಾರೆ? ಕಾನೂನು ರೂಪಿಸ್ತಕ್ಕಂಥವ್ರು ಯಾರು? ಶಾಸಕಾಂಗ. ಅವರು ಎಲ್ಲರೂ ಕೂಡ MLAಗಳನ್ನ ಎಲೆಕ್ಷನ್ ಬರ್ತದೆ ಗೊತ್ತಾ, ಎಲೆಕ್ಷನ್ ಅಲ್ಲಿ MLAಗಳನ್ನ ನೀವು ಅಂತ ಹೇಳ್ತೀವಿ ನಾವು. ಸಂವಿಧಾನದಲ್ಲಿ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿ ಕಾನೂನುಗಳನ್ನು ರೂಪಿಸೋಕ್ಕೆ ಬರೋದಿಲ್ಲ. ಯಾವುದಕ್ಕೆ ವಿರುದ್ಧವಾಗಿ? ಸಂವಿಧಾನದಲ್ಲಿ ಏನಿರುತ್ತೋ ಅದಕ್ಕೆ ವಿರುದ್ಧವಾಗಿ, ಅದರಲ್ಲಿ ಏನಿದೆಯೋ ಅದಕ್ಕೆ ವಿರುದ್ಧವಾಗಿ ಯಾವುದೇ ಕಾನೂನನ್ನು ರೂಪಿಸಲಿಕ್ಕೆ ಬರೋದಿಲ್ಲ. ಆ ರೀತಿ ಕಾನೂನು ರೂಪಣೆ ಮಾಡಂಗಿಲ್ಲ, ಹೌದಾ? ಇಡೀ ದೇಶಕ್ಕೆ ಕಾನೂನುಗಳನ್ನ ರೂಪಿಸ್ತಕ್ಕಂಥವ್ರು ಈ MP ಅಂತ ಇರ್ತಾರೆ ಗೊತ್ತಾ? ಯಾರು MP ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಒಪ್ಪಿಗೆ ಇದೆ ಅಂದ್ರೆ 50 ಅಬೌವ್. ಎಷ್ಟು ಜನ ಇಲ್ಲಿ MLAಗಳು ಇರ್ತಾರೋ ಆದರೂ ಅದರಲ್ಲಿ ಒಂದಿಷ್ಟು ಜನ ಅಂದರೆ 50%ಗಿಂತ ಜಾಸ್ತಿ ಏನಾದರೂ ಕೈಯನ್ನು ಎತ್ತಿ ಹೌದು ಈ ಕಾನೂನು ಮಾಡಿದ್ರೆ ಒಳ್ಳೇದಾಗುತ್ತೆ, ನಮಗೆಲ್ಲರಿಗೂ ಈ ಕಾನೂನು ಒಪ್ಪಿಗೆ ಇದೆ ಅಂತ ಏನಾದರೂ ಕೈ ಎತ್ತಿ ಅವರು ಓಕೆ ಮಾಡಿದರೆ ಅದು ನೆಕ್ಸ್ಟು ರಾಜ್ಯಪಾಲರ ತೋರುತ್ತೆ. ರಾಜ್ಯಪಾಲರು ಸಹಿ ಆದರೆ ಅದು ಕರ್ನಾಟಕ ರಾಜ್ಯಕ್ಕೆ ಕಾನೂನಾಗುತ್ತೆ. ಮೊದಲು ಬಿಲ್ ಇದ್ದಿದ್ದು ಆಮೇಲೆ ಲಾ ಆಗುತ್ತೆ, ಮಸೂದೆ ಇದ್ದಿದ್ದು ಕಾನೂನು ಆಗುತ್ತೆ. ಅರ್ಥ ಆಯ್ತಾ ಇಲ್ವಾ? ಇಷ್ಟೇ ಕಾನೂನು ರೂಪಣೆ ಮಾಡೋದು. ಸೊ ಏನಕ್ಕೆ ಮಾಡ್ತಾರೆ ಕಾನೂನುಗಳನ್ನು? ಏನಕ್ಕೆ ಮಾಡ್ತಾರೆ ಅಂದರೆ ಹೇಳಿದಲ್ಲ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಪ್ರಜೆಗಳ ರಕ್ಷಣೆ